ಮುಂದಿನ ರಾಶಿ ವೃಷಭ ರಾಶಿ. ಈ ಒಂದು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಷಭ ರಾಶಿ. ಈ ಒಂದು ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನೋಡಿ, ವೃಷಭ ರಾಶಿಯವರಿಗೆ ತುಂಬಾ ಅದೃಷ್ಟಕರವಾದ ಒಂದು ಸಮಯ. ಆದ್ರೆ ಇವ್ರಿಗೇನು ಏಪ್ರಿಲ್ ಅಂದ್ರೆ ಮಾರ್ಚ್ ಮಂತ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಯಾಕೆ ಅಂತಂದ್ರೆ ಶುಕ್ರ ಬಂದು ಇವ್ರಿಗೆ ಲಗ್ನಾಧಿಪತಿ ಆಗಿರುವಂತಹ ಶುಕ್ರನೇ ಬಂದು 12ರಲ್ಲಿ ಸಂಚಾರ ಮಾಡ್ತಾ ಇತ್ತು. ಸ್ವಲ್ಪ ಖರ್ಚು, ಅಧಿಕವಾದ ಖರ್ಚುಗಳು ಇವ್ರಿಗೆ ಆಗ್ತಾ ಇತ್ತು. ಏನೇ ಲಾಭ, ಗುರು ಬಂದು ಕುತ್ಕೊಂಡಿದ್ರು ಕೂಡ ಏನೇ ಲಾಭ ಬರ್ತಾ ಇದ್ರು ಕೂಡ ಖರ್ಚು ಜಾಸ್ತಿ ಇತ್ತು. ಇವಾಗ ಅವರ ರಾಶಾಧಿಪತಿ ಅವರ ರಾಶಿಗೆ ಬಂದಿದ್ದಾನೆ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಒಂದು ಒಳಿತನ ನೋಡುವಂತ ಒಂದು ಟೈಮ್. ಒಂದೇನೋ ಮುಖದಲ್ಲಿ ಕಳೆ ಬರುವಂತದ್ದು. ಯಾರೆಲ್ಲ ಬ್ಯೂಟಿಷಿಯನ್ ಫೀಲ್ಡ್ ಅಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಯಾರೆಲ್ಲ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದಾರೆ ಅಥವಾ ಆಕ್ಟರ್ಸ್ ಆಗಿರ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಯಾಕಂದ್ರೆ ಶುಕ್ರ ತನ್ನದೇ ರಾಶಿನಲ್ಲಿ ಕುತ್ಕೊಂಡಿದ್ದಾನೆ. ಮತ್ತೆ ಹಣಕಾಸಿನ ಅಭಿವೃದ್ಧಿನೂ ತುಂಬಾ ಚೆನ್ನಾಗಾಗುತ್ತೆ. ಅವರಿಗೆ ಏನೇ ಕೆಲಸಕ್ಕೆ ಇಟ್ಟರು ಕೂಡ ಯಶಸ್ಸು ಸಿಕ್ಕತ್ತೆ. ತಂದೆ ರಾಶಿನಲ್ಲಿ ಇರೋದ್ರಿಂದ ತುಂಬಾ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಅದ್ರ ಜೊತೆಗೆ ಗುರುನು ಕೂಡ 2ನೇ ಮನೆಯಲ್ಲಿ ಇದ್ದಾನೆ. ಸೊ ಹಾಗಾಗಿ ಹಣಕಾಸಿಗೆ ಇವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಅಧಿಕವಾದ ಖರ್ಚು ಅಂತ ನೋಡಕ್ ಬಂದಾಗ ಖರ್ಚು ಸ್ವಲ್ಪ ಇವ್ರಿಗೆ ಏನು, ಸೂರ್ಯ ಬಂದು ಇವರಿಗೆ 12ನೇ ಮನೆಯಲ್ಲಿ ಬರ್ತಾರೆ. ಅಂದ್ರೆ ಮೇಷ ರಾಶಿನಲ್ಲಿ ಸೂರ್ಯ ಬರ್ತಾನೆ. ಸೊ ಹಾಗಾಗಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದಾರೆ, ಇವಾಗ ನಾನು ಹೇಳ್ದೆ ಮೊದಲು, ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಗ್ತಿದ್ದಾನೆ, ಗೌರ್ಮೆಂಟ್ ಕೆಲಸವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಮೇಷ ರಾಶಿಯವರೆಗೂ ಕೂಡ ನಾನು ಹೇಳಿದೆ. ಆದ್ರೆ ವೃಷಭ ರಾಶಿಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಸೂರ್ಯ ಬಂದು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ಸಮಸ್ಯೆಗಳು, ಎಸ್ಪೆಷಲಿ ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕೆಲಸಗಳನ್ನ ಬೇಗ ಫಿನಿಶ್ ಮಾಡ್ಕೊಬೇಕು. ಅಥವಾ ಈಗ ಇಲೀಗಲ್ ಆಗಿ ಹಣ ತಗೊಳ್ಳೋದೆಲ್ಲ ಮಾಡ್ತಾರಲ್ಲ, ಅದು ಏನು ಸಿಗಾಕೊಳ್ಳುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಸೊ ಈ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಲಂಚ ತಗೊಳ್ಳೋದು ತಪ್ಪೇನೆ, ಕಂಪ್ಲೀಟ್ ಆಗೇನೆ ಬೇಡ ಅಂತಾನೆ ಹೇಳ್ಬೋದು. ಆದ್ರೆ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ಗೌರ್ಮೆಂಟ್ ಇಂದ ಏನಾದ್ರು ಕೆಲಸಗಳಾಗಬೇಕಾಗಿತ್ತು ವೃಷಭ ರಾಶಿಯವರಿಗೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬೇಗ ಕೆಲಸಗಳಾಗೋದಿಲ್ಲ, ಅದು ಸ್ವಲ್ಪ ತೊಡಕಾಗುತ್ತೆ, ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು ಅಥವಾ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಗುರುವಿನ ಸ್ಥಾನಮಾನ ತುಂಬಾ ಚೆನ್ನಾಗಿದೆ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇತು ಬಂದು ಇವರಿಗೆ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಅಂದ್ರೆ ಅವ್ರಿಗೆ ಏನಾದ್ರು ಮೂಳೆನಲ್ಲಿ ಪ್ರಾಬ್ಲಮ್ ಬರುವಂತದ್ದು ಅಥವಾ ಬಿದ್ದೇಟ್ ಮಾಡ್ಕೊಳ್ಳೋದು ಅಥವಾ ಏನಾದ್ರೂ ಒಂದು ವ್ಯತ್ಯಾಸ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೇತು ಬದಲಾವಣೆ ಆಗೋವರೆಗೂ ಕೂಡ ಅವ್ರ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಅಡೆತಡೆಗಳಿದ್ದೇ ಇರುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಇವ್ರೇನಾದ್ರೂ ಭೂಮಿ ಕೊಡೋದು ತಗೊಳ್ಳೋದು ಅಥವಾ ಯಾರೆಲ್ಲ ರಿಯಲ್ ಎಸ್ಟೇಟ್ ವರ್ಕ್ ಮಾಡ್ತಾ ಇದಾರೆ ಅವರೆಲ್ಲರಿಗೂ ಕೂಡ ಸ್ವಲ್ಪ ತೊಡಕುಗಳಾಗುತ್ತೆ. ಅಂದ್ರೆ ಆಗದೇ ಇಲ್ಲ ಕೆಲಸ ಅಂತ ಏನಿಲ್ಲ, ಆಗತ್ತೆ. ಒಂದೇ ಸ್ವಲ್ಪ ಸತತ ಪ್ರಯತ್ನ ಮಾಡ್ಬೇಕಾಗಿ ಬರುತ್ತೆ. ಒಂದ್ಸತಿಗೆ ದಿಢೀರ್ ಅಂತ ಯಾವ ಕೆಲಸಗಳು ಆಗೋದಿಲ್ಲ. ಅದೃಷ್ಟಕರವಾಗಿ ಭೂಮಿನಲ್ಲಿ ಕೆಲಸಗಳಾಗಲ್ಲ, ಹಣ ಬರುತ್ತೆ ಇವ್ರಿಗೆ. ಅದೇ ಏನೋ ಒಂದ್ ಮನೆ ತಗೋಬೇಕು, ಒಂದ್ ಸೈಟ್ ತಗೋಬೇಕಂದ್ರೆ ತುಂಬಾ ಹುಡ್ಕಾಡ್ಬೇಕಾಗಿ ಬರುತ್ತೆ. ಅಥವಾ ಇವ್ರೇನಾದ್ರು ಸೇಲ್ ಮಾಡ್ತಿದ್ದಾರೆ ಅಂತಂದ್ರು ಕೂಡ ತುಂಬಾ ಜನಗಳು ಬಂದು ಹೋಗಿ ಅದಾದ್ಮೇಲೆ ಅವ್ರಿಗೆ ಬರುತ್ತೆ. ಸ್ವಲ್ಪ ಪೇಪರ್ಸ್ ಅಲ್ಲೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ರಾಹುವಿನ ಸ್ಥಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಇವ್ರೇನಾದ್ರು ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಫಾರಿನ್ ಇಂದ ಹಣಗಳು ಬರುವಂಥದ್ದು, ವ್ಯವಹಾರಗಳಲ್ಲಿ ಸಕ್ಸಸ್ ಆಗುವಂಥದ್ದು, ಫಾರಿನ್ ಇಂದ ಇವರಿಗೆ ಕಸ್ಟಮರ್ಸ್ ಅಂದ್ರೆ ಕ್ಲೈಂಟ್ಸ್ ಬರುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಇನ್ನ ಶನಿ ಮತ್ತು ಕುಜ ಬುಧ ಇಷ್ಟು ಜನನು ಬಂದು ಇವರಿಗೆ 11th ಹೌಸ್ ಅಂದ್ರೆ 11ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಇದರಲ್ಲಿ ಶನಿಯಿಂದ ಒಳ್ಳೆ ಲಾಭಗಳನ್ನ ಇವ್ರು ನೋಡ್ತಿದ್ದಾರೆ. 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಲಾಭಗಳನ್ನ ತಗೊಂಡ್ಬಂದು ಕೊಡ್ತಾನೆ. ಆದ್ರೆ ಇಲ್ಲಿ ಬುಧ ಬಂದು ರೆಟ್ರೋ ಅಂದ್ರೆ ಹಿಮ್ಮುಖ ಸಂಚಾರವಾಗಿ ಹೋಗ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ತೊಡಕು ಅಂದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಇವ್ರಿಗೆ 2ನೇ ಮನೆ ಅಧಿಪತಿ ಕೂಡ ಬುಧನೇ ಆಗ್ತಾನೆ. ಸೊ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಿನ್ನಡೆನ ಇವ್ರು ನೋಡ್ಬೇಕಾಗಿ ಬರ್ತೀವಿ. ಅನ್ಕೊಂಡಿದ್ ಬೇಗ ಆಗೋದಿಲ್ಲ, ಅಥವಾ ಯಾರಿಗೋ ಒಬ್ರಿಗೆ ಏನೋ ಒಂದು ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಸ್ವಲ್ಪ ತೊಡಕುಗಳಾಗುವಂಥದ್ದು, ಅಥವಾ ಮಾತಿನ ಮೇಲೆ ಸ್ವಲ್ಪ ಗಮನ ಇಟ್ಕೊಬೇಕಾಗಿ ಬರುತ್ತೆ ವೃಷಭ ರಾಶಿಯವರು. ಇದು ಬಿಟ್ರೆ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಆರೋಗ್ಯದಲ್ಲಿ ನಾನು ಹೇಳ್ದೆ ಆಗ್ಲಿ, ಕೆಲವು ಸಮಸ್ಯೆಗಳು ಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಎಜುಕೇಶನ್ ಬಹಳಷ್ಟು ಚೆನ್ನಾಗಿರ್ತಾರೆ. ವೃಷಭ ರಾಶಿ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸ್ವಲ್ಪ ಓದಿದ್ರು ಕೂಡ ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ. ಆದ್ರೆ ಸ್ವಲ್ಪ ಓದಿದ್ರು ಸಾಕು ಅಂದ್ರೆ ನಾನು ಓದಿದ್ರು ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅಂದ್ರೆ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತವಾಗ್ಲೂ ಸಿಕ್ಕತ್ತೆ. ಕೆಲವ್ರಿಗೆ ಏನಾಗುತ್ತೆ, ಕೆಲವು ರಾಶಿಗಳಿಗೆ ಏನಾಗುತ್ತೆ, 7 ಸತಿ ಓದಿದ್ದೀನಿ 10 ಸತಿ ಓದಿದ್ರು ಕೂಡ ತಲೆಗಂಟಿಲ್ಲ ಅಂತಾರಲ್ಲ, ಇವಾಗ ಒಂದ್ ಸ್ವಲ್ಪ ಗುರು ಅನುಗ್ರಹ ಚೆನ್ನಾಗಿದೆ. ಸೊ ಹಂಗಾಗಿ ಗುರುಬಲ ಇದೆ, ಸ್ವಲ್ಪ ಎಫರ್ಟ್ ಆಗಿದ್ರೆ ಒಳ್ಳೆ ರಿಸಲ್ಟ್ ನ ನೋಡ್ಬೋದು. ಇನ್ನ ಉದ್ಯೋಗಿಗಳಿಗೂ ಅಷ್ಟೇ, ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಪ್ರಮೋಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ.
ಪ್ರಮೋಷನ್ ತುಂಬಾ ದಿವಸದಿಂದ ಹುಡುಕಾಡ್ತಿರ್ತಾರೆ, ಅಥವಾ ಇವ್ರು ಮಾಡ್ತಿರೋ ಕೆಲಸ ಗುರ್ತಿಸ್ಕೊಳ್ಳೋದು. ಈಗ ನೋಡಿ, ಕೆಲವರು ಕೆಲಸ ಮಾಡ್ತಿರ್ತಾರೆ, ಹೌದು. ಪಾಪ ಯಾರು ಅವ್ರನ್ನ ಗುರ್ತಿಸೋದೇ ಇಲ್ಲ. ಇವ್ರ ಪಾಡಿ ಇವ್ರು ತುಂಬಾ ಚೆನ್ನಾಗಿ ಕಷ್ಟ ಪಡ್ತಾ ಇರ್ತಾರೆ, ಅದಕ್ಕೆ ಏನು ಬೆಲೆನೇ ಸಿಗೋದಿಲ್ಲ. ಬಟ್ ಇವಾಗ ಏನು ಅಂತಂದ್ರೆ, ಇವ್ರಿಗೆ ಮಾಡೋ ಕೆಲ್ಸಕ್ಕೆ ಒಂದು ಬೆಲೆ ಬರುತ್ತೆ, ಗುರ್ತಿಸ್ತಾರೆ, ತಕ್ಕ ಒಂದು ಪ್ರತಿಫಲ ಅಂದ್ರೆ ಸ್ಯಾಲ್ರಿ ಜಾಸ್ತಿ ಆಗೋದು ಅಥವಾ ಪ್ರಮೋಷನ್ ಆಗುವಂಥದ್ದು, ಅಥವಾ ಇವ್ರೇನಾದ್ರೂ ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಅಂತ ಜಾಗಗಳಿಗೆ ಇವರಿಗೆ ಪ್ರಮೋಷನ್ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಎಲ್ಲಾ ಒಂದು ಉನ್ನತವಾದ ಒಂದು ಅಲೈನ್ಮೆಂಟ್ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಜೊತೆಗೆ 8ನೇ ಮನೆ ಮೇಲೆ ಕೂಡ ಗುರು ದೃಷ್ಟಿ ಇದೆ. ಇವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳನ್ನ ಹೇಳಿದೆ ಬಂದ್ರು ಕೂಡ ಗುರು ದೃಷ್ಟಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಯಿಂದ ಈಚೆ ಬರ್ಬೋದು. ಆದ್ರೆ ಇವ್ರಿಗೆ ಏನಾದ್ರು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಇವ್ರಿಗೆ ಒಂದು ಹಣದ ನಿರೀಕ್ಷೆ ಇರುತ್ತೆ, ಕೆಲವೊಂದು ಬರುತ್ತೆ, ದೊಡ್ಡ ಅಮೌಂಟ್ ಬರೋದಿದೆ ಅಂತ ವೆಯ್ಟ್ ಮಾಡ್ತಿದ್ರೆ ಆ ಹಣ ಎಲ್ಲ ರಿಲೀಸ್ ಆಗುವಂತ ಒಂದು ಟೈಮ್ ಆಗಿರುತ್ತೆ. ಸೊ ಉತ್ತಮವಾದ ಸಮಯ ವೃಷಭ ರಾಶಿ. ಈಗ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಹಣಕಾಸಿನಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಬಟ್ ಮನುಷ್ಯನಿಗೆ ಹಣಕಾಸಿನಿಂದ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಕೆಲವೊಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳಿದ್ರೆ, ಸೊ ಆ ಒಂದು ಸಮಸ್ಯೆಗೆ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಖಂಡಿತ ಇವ್ರಿಗೆ ನೋಡಿ, ವೃಷಭ ರಾಶಿಯವರಿಗೆ ಆರೋಗ್ಯದ ಒಂದು ಸಮಸ್ಯೆ ಅನ್ನೋದು ಬಿಟ್ರೆ ಬಾಕಿ ಎಲ್ಲ ಚೆನ್ನಾಗಿದೆ. ಹೌದು, ಏನಂತ ಸಮಸ್ಯೆಗಳಿಲ್ಲ. ಸೊ ಅದಕ್ಕಾಗಿ ಇವ್ರೇನ್ ಮಾಡ್ಬೇಕು ಅಂತಂದ್ರೆ, ಇವರು ಅಷ್ಟೇ ಇನ್ನು ಸೂರ್ಯನ ಒಂದು ಧ್ಯಾನ ಮಾಡ್ಬೇಕಾಗತ್ತೆ. ಪ್ರತಿ ದಿನಾನು ಕೂಡ ಸೂರ್ಯನ್ಗೆ ಅರ್ಘ್ಯ ಕೊಡ್ಬೇಕು. ಅರ್ಘ್ಯ ಕೊಡೋದು ಅಂತಂದ್ರೆ, ಸೂರ್ಯ ಉದಯಕ್ಕೆ ಮುಂಚೆ ಎದ್ಬಿಟ್ಟು ಒಂದು ತಾಮ್ರದ ಚೊಂಬಲ್ ನೀರು ತಗೊಂಡು ಸೂರ್ಯನ ನೋಡ್ಕೊಂತ ಅರ್ಘ್ಯನ ಕೊಡ್ಬೇಕಾಗುತ್ತೆ. ಅರ್ಘ್ಯ ಕೊಡೋದಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಗಿಡದ ಮೇಲೆ ನೀರನ್ನ ಹರಿಬಿಡ್ಬೇಕಾಗತ್ತೆ ಸೂರ್ಯನ ನೋಡ್ಕೊಂಡು. ಅದಾದ್ಮೇಲೆ ಆದಿತ್ಯ ಹೃದಯ ಅನ್ನುವಂತ ಮಂತ್ರನ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದನ್ನ ಮಾಡ್ಬೇಕಾಗತ್ತೆ, ಪಾರಾಯಣ ಮಾಡ್ಕೊಬೇಕಾಗತ್ತೆ. ಇದು ಸೂರ್ಯನಿಂದ ಆಗ್ತಿರೋಂತ ನೆಗೆಟಿವಿಟಿ ಇವ್ರಿಗೆ ತಪ್ಪುತ್ತೆ. ಜೊತೆಗೆ ಯಾವ್ದಾದ್ರು ಸರಿ, ನಾರಾಯಣನ ಒಂದು ದೇವಸ್ಥಾನಕ್ಕೆ ಹೋಗಿ ಗೋಧಿನ ತಗೊಂಡು, ಯಾಕಂದ್ರೆ ಸೂರ್ಯನಾರಾಯಣನ ದೇವಸ್ಥಾನ ಕೆಲವು ಕಡೆ ಮಾತ್ರ ಇದೆ, ಕೆಲವು ಕಡೆ ಇಲ್ಲ. ಅಥವಾ ದೇವಸ್ಥಾನಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಿಗಾದ್ರೂ ಕೂಡ ಗೋಧಿ ಅಥವಾ ಗೋಧಿ ಪದಾರ್ಥಗಳನ್ನ, ಈಗ ಗೋಧಿ ಪದಾರ್ಥ ಕೊಡಿ ಅಂದ್ರೆ ಬನ್ನನ್ನ ತಗೊಂಡೋಗಿ ದಾನ ಮಾಡೋದೆಲ್ಲ ಮಾಡ್ತಾರೆ. ಬನ್ನು ಗೋಧಿ ಅಲ್ಲ, ಆಯ್ತಾ, ಅದು ಮೈದಾ, ಅದು ಬೇಡ. ಅದ್ರ ಬದಲು ಚಪಾತಿ ಮಾಡಿ ತಗೊಂಡೋಗಿ ಕೊಡಿ, ಅಥವಾ ಗೋಧಿನೇ ಕೊಡಿ. ಯಾರಿಗಾದ್ರೂ ನಿರ್ಗತಿಕರಿಗೆ, ಅವಶ್ಯಕತೆ ಇರೋರಿಗೆ ಅದನ್ನ ದಾನ ಮಾಡಿ. ಸೊ ಏನು ಸೂರ್ಯ 12ನೇ ಮನೇಲಿ ಇದ್ದು ನಿಮ್ಗೆ ಏನ್ ನೆಗೆಟಿವಿಟಿ ಆಗುತ್ತೆ ಅಂದ್ರೆ ಅದರಿಂದ ನೀವು ತಪ್ಪಿಸ್ಕೋಬಹುದು. ಆರೋಗ್ಯದಲ್ಲಿ ಏರುಪೇರುಗಳಾಗೋದನ್ನು ಕೂಡ ತಪ್ಪಿಸ್ಕೋಬಹುದು. ಇನ್ನು ಶುಕ್ರ ತುಂಬಾ ಚೆನ್ನಾಗಿದ್ದಾನೆ, ಗುರು ತುಂಬಾ ಚೆನ್ನಾಗಿದ್ದಾನೆ, ಶನಿ ತುಂಬಾ ಚೆನ್ನಾಗಿದ್ದಾನೆ. ಇವರು ಆರಾಧನೆ ಜಾಸ್ತಿ ಮಾಡ್ಬೇಕಾಗತ್ತೆ. ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ಲಕ್ಷ್ಮಿ ಸ್ತೋತ್ರಗಳನ್ನ ಕೇಳುವಂಥದ್ದು ಅಥವಾ ಹೇಳ್ಕೊಡುವಂಥದ್ದು, ಶುಕ್ರವಾರ ಲಕ್ಷ್ಮಿ ಪೂಜೆ ಜಾಸ್ತಿ ಮಾಡುವಂಥದ್ದು, ಮಲ್ಲಿಗೆ ಹೂವು ಅಥವಾ ತಾವರೆ ಹೂವನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಜೊತೆಗೆ ಬುಧ ಹೇಳಿದೆ, ರೆಟ್ರೋ ಅಂದ್ರೆ ಹಿಮ್ಮುಖ ಸಂಚಾರ ಹೋಗ್ತಾ ಇದ್ದಾನೆ, ಸ್ವಲ್ಪ ನರದ ಸಮಸ್ಯೆಗಳು ಬರುತ್ತೆ ಅಂತ ಹೆಸರು ಕಾಳಿಂದ ಸ್ಪ್ರೌಟ್ಸ್ ಮಾಡಿ ಬುಧವಾರ ದಿವಸ ತಿನ್ನೋದು, ಅಥವಾ ಪಕ್ಷಿಗಳಿಗೆ ಒಂದು ಇಡಿಯಷ್ಟು ಕಾಳನ್ನ ಪ್ರತಿದಿನ ಹಾಕೋದು. ಇದನ್ನ ಮಾಡ್ಕೊಂಡ್ರು ಕೂಡ ಬುಧನಿಂದ ಆಗ್ತಿರೋ ಕೆಲವು ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.